ಗುಡ್ ಮಾರ್ನಿಂಗ್. 5:20ಗೆ ಫ್ಲೈಟ್ ಇರೋದು, ಫ್ಲೈಯಿಂಗ್ ಟು ಹೈದ್ರಾಬಾದ್. ಸೊ ಜಸ್ಟ್ ಹೋಗ್ತಾ ಇದ್ದೀವಿ. ಐ ಥಾಟ್ ಟರ್ಮಿನಲ್ ಸೊ ಜಸ್ಟ್ ಈಗ ಚೆಕ್ ಇನ್ ಆಗುವ. Yeah. And one more. Yes. Boarding pass bantu. Give me this. Ta. ಅರ್ಲಿ ಮಾರ್ನಿಂಗ್ ಫ್ಲೈಟು ಬೆಳಗ್ಗೆನೇ ಎದ್ದು ಬಂದರೆ ಇದೇ ಮೂಡಲ್ಲಿ ಇರ್ತೀವಿ. ಆದರೆ ನಾನು ಅಷ್ಟಿಲ್ಲ, ಫ್ರೆಶ್ ಆಗಿ ಕಾಣ್ತೀನಿ ಶ್ರೀ. ಅಫ್ಕೋರ್ಸ್. ನಮ್ಮ ಲೇಡೀಸ್ ಇಷ್ಟ ನೋಡಿ, ಎಷ್ಟೊತ್ತಿಗಾದ್ರೂ ಬರಲಿ ಹಿಂಗೆ ಇರ್ತೀವಿ ನಾವು. ಯಾವಾಗ ಹಿಂಗೆ ಹಾಯ್ ಹೇಳಿದ್ರೆ ಏನು ಅಂತ, ಏನು ಹೇಳ್ಬೇಕು? ನಾನು ಇಲ್ಲಿದ್ದೀನಿ ಅಂತ. ಯಾವಾಗ ಕ್ಯಾಮ್ರಾ ಮಾಡಿದ್ರು ಹಿಂಗೆ 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 ಅಂತಾರೆ. ಸೊ ಹಂಗೆ ನಾನು ಇಲ್ಲಿದ್ದೀನಿ ಅಂತ ಅಟೆಂಡೆನ್ಸ್ ಹಾಕ್ತಿರ್ತಾರೆ. ಸೊ ಶ್ರೀ ಬ್ಯುಸಿ ಇದ್ದಾರೆ, ಫೋನ್ ಚೆಕ್ ಮಾಡ್ತಿದ್ದಾರೆ. ಸರ್ ನಾವು ಮೋಸ್ಟ್ಲಿ ಈಗ ಇಲ್ಲಿ ಬಸ್ಸಲ್ಲಿ ಬಂದಿದ್ದೀವಿ ಅಂದರೆ ಔಟ್ಸೈಡಿಂದ ಇರ್ತೀವಿ. ಇಲ್ಲಾಂದರೆ ಕೆಲವೊಂದು ಜೊತೆ ಏನು ಮಾಡ್ತಾರೆ, ಇದರಲ್ಲಿ ಅವರು ಕನೆಕ್ಟಿಂಗ್ ಸೊ ದಟ್ ವಿ ಕ್ಯಾನ್ ನಾವಿಗೆ ನೋಡಿ ಎಷ್ಟೊಂದು ಫ್ಲೈಟ್ಸ್ ಎಲ್ಲ ತೋರಿಸಲ್ಲಿ ನೋಡಿ, ಎಷ್ಟೊಂದು ನೋಡೋಣ. ಫ್ಲೈಟ್ಸ್ ಅದೇ ತುಂಬ ನಾಯ್ಸ್ ಇದೆ, ಏನು ಮಾತಾಡಿದ್ರು ಕೇಳಿಸೋದಿಲ್ಲ ಇದರಲ್ಲಿ. ಸೊ ಇಲ್ಲಿಂದ 1 hour 10 minutes ಇದೆ ಬೆಂಗಳೂರಿಂದ ಹೈದ್ರಾಬಾದು. 5:20ಗೆ ನಮ್ಮದು ಇದು. ಸೊ ಅದೇ ಬೋರ್ಡಿಂಗ್ ಆಗಿ ಬಂದಿದ್ದೀವಿ. ಸೊ ನೆಕ್ಸ್ಟ್ ಮೇ ಬಿ 6:20ಗೆ ನಾವು ಹೈದ್ರಾಬಾದಲ್ಲಿ ಇರ್ತೀವಿ. ಹೈದ್ರಾಬಾದ್ಗೆ ಏನು ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ನೋಡ್ತೀರಾ ನೀವು. ಹೀಗೆ ಆ್ಯಡ್ ಆನ್ ಮಾಡ್ತೀನಿ ನಾನು. ಓಕೆ. ಆದರೂ ಏನೇ ಹೇಳಿ ಇಂಡಿಗೋಲಿ ಸ್ಪೇಸ್ ಮಾತ್ರ ಇರೋದಿಲ್ಲ ನೋಡಿ, ತುಂಬ ಕಂಜೆಸ್ಟೆಡ್ ಆಗಿರುತ್ತೆ. ಲೆಗ್ ಸ್ಪೇಸ್ ಅಲ್ಲ, ತುಂಬ ಲೆಗ್ ಸ್ಪೇಸ್ ಎಲ್ಲ ತುಂಬ ನೆಕ್ಸ್ಟ್ ಎಕನಾಮಿಕ್ ಬಿಸ್ನೆಸ್ ಕ್ಲಾಸಲ್ಲಿ ಹೋದರೆ ಸ್ವಲ್ಪ ಸೊ ನೆಕ್ಸ್ಟ್ ಟೈಮ್ ಅಂದರೆ ಸಂತೋಷ್ ಬಿಸ್ನೆಸ್ ಕ್ಲಾಸಲ್ಲಿ ಕರ್ಕೊಂಡು ಹೋಗ್ತಾರಂತೆ ಶ್ರೀ. ನನ್ಗುನಾ? ಯಾ. ಸೊ ನೆಕ್ಸ್ಟ್ ಟೈಮಿಂದ ಬಿಸ್ನೆಸ್ ಕ್ಲಾಸಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಓಕೆ ಡನ್. ನೋಡು ಹೇಳ್ತಾನೆ ನನ್ಗುನಾ? ಹ್ಞೂ ನಿನ್ಗೂ, ನಿನ್ನ ಟಿಕೆಟ್ ದುಡ್ಡು ನೀನೇ ಪೇ ಮಾಡು. ಓಕೆ ದೆನ್ ಲೆಟ್ಸ್ ಫ್ಲೈ. ಸೊ ಹೈದ್ರಾಬಾದಲ್ಲಿ ಸಂತೋಷ್ ಅವ್ರ ಕಸಿನ್ ಮನೇಲಿದ್ದೀನಿ ಇವತ್ತು. ಜಸ್ಟ್ ವೀಕೆಂಡಿಗೆ ಬರೋಣ ಅಂತೇಳಿ ತುಂಬ ದಿನ ಪ್ಲ್ಯಾನ್ ಮಾಡ್ತಿದ್ವಿ, ಆಗಿರಲಿಲ್ಲ ಅಂತ ಇವತ್ತು ಬಂದಿದ್ದೀನಿ. ಒಂದು ಸ್ಪೆಷಲ್ ಮೆಂಬರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಯ್, ದಿಸ್ ಇಸ್ ಸೋಡಾ. ಸೊ ಇದು ಸನ್ ಬಾತಿಂಗ್ ಮಾಡ್ತಾಯಿದೆ ಚಳಿ ಅಂತ ಹೇಳಿಬಿಟ್ಟು. ಹಾಗೆ ಇದ್ರ ಪಾರ್ಟ್ನರ್ಸ್ ಇನ್ನಿಬ್ಬರು ಇದ್ದಾರೆ, ನಾನು ತೋರಿಸ್ತೀನಿ, ಅವ್ರನ್ನ ವೆಟ್ ಮಾಡಿಸ್ತೀನಿ. ಆ್ಯಂಡ್ ದಿಸ್ ಇಸ್ ವಿಸ್ಕಿ. ಸೇ ಹಾಯ್, ಶೇಕ್ ಹ್ಯಾಂಡ್, ಸೇ ಹಾಯ್. ಆ್ಯಂಡ್ ದಿಸ್ ಇಸ್ ಖುಷಿ. ಇದಂತೂ ಭಾರಿ ತರಲೆ ಇದೆ, ಒಂದು ನಿಮಿಷ ಕುತ್ಕೊಳ್ಳಲ್ಲ. ಓಕೆ,
ಇದು ರಚಿನ್ ಕಟ್ಟಿ ಆ್ಯಂಡ್ ಪ್ರಿಯಾ ಕಟ್ಟಿ ಅವ್ರ ಮನೆ ಆ್ಯಕ್ಚುಲಿ. ಇವ್ರದ್ದೊಂದು ಹೋಮ್ ಟೂರ್ ನಾನು ಮಾಡ್ತೀನಿ, ತೋರಿಸ್ತೀನಿ ಈ ವಿಡಿಯೋದಲ್ಲೇ ನೋಡಿರಂತೆ. ಸೊ ಇದು 3 ಅವ್ರ ಪಪ್ಪೀಸು ಆ್ಯಂಡ್ ಸೋಡಾ, ವಿಸ್ಕಿ ಆ್ಯಂಡ್ ಖುಷಿ 3 ಏನು ಆಟ ಆಡುತ್ತೆ ಗೊತ್ತಾ, ಸಖತ್ತಾಗಿ ಆಟ ಆಡುತ್ತೆ. ಸೊ ಇದು ಅವ್ರ ಸ್ಟಡಿ. ತುಂಬ ಚೆನ್ನಾಗಿ ಹೋಮ್ ಸೆಟಪ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಫುಲ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಸ್ಪೆಷಲ್ಲಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಆ್ಯಸ್ ಯು ಥಿಂಕ್ ಸೊ ಶಾಲ್ ಯು ಬಿಕಮ್. ಸೊ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದಾರೆ ಸಂತೋಷ್ ಆ್ಯಂಡ್ ಪ್ರಿಯಾ. ಶೀಸ್ ಪ್ರಿಯಾ ಆ್ಯಂಡ್ ಇವ್ರದ್ದೇ ಮನೆ ಇದು. ನಾನು ಹೇಳಿದ್ನಲ್ಲ ರಚಿನ್ ಆ್ಯಂಡ್ ಪ್ರಿಯಾ, ರಚಿನ್ ಕಟ್ಟಿ ಆ್ಯಂಡ್ ಪ್ರಿಯಾ ಕಟ್ಟಿ ಅಂತ. ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಇವ್ರದ್ದು ಮನೆಯದು ಹೌಸ್ ಟೂರ್ ನೋಡ್ತೀರಾ ನೀವೆಲ್ಲರೂ. ಕೀಪ್ ವಾಚಿಂಗ್. ಇವ್ರು ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ, ಅದರದ್ದೆಲ್ಲ ಕಲೆಕ್ಷನ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ನಾ ಹಾಗೆ ಹೇಳ್ದಾಗೆ ಇದೆಲ್ಲ ಪ್ರಿಯಾ ಮಾಡಿರೋ ಆರ್ಟ್, ಮಂಡಲ ಆರ್ಟ್ ಅಂತಲೂ ಕರೀತಾರೆ. ಪ್ರಿಯಾ ಏನು ಆರ್ಟ್ ಅಂತ ಕರೀತಾರೆ ಇದಕ್ಕೆ? ಇದೆಲ್ಲ ಮಂಡಲ ಆರ್ಟ್ ಅಲ್ಲ, ಮಂಡಲ ಆರ್ಟ್ ಅಂತ ಕರೀತಾರೆ. ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಯಿತು. ನನಗೊಂದು ಈ ಥರ ಆರ್ಟ್ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಆ್ಯಂಡ್ ದಿಸ್ ಇಸ್ ಸ್ಟಡಿ ಪಾರ್ಟ್. ರಚಿನವ್ರೇನೋ ಕರೀತಿದ್ದಾರೆ. ಸೊ ನೋಡು ಐನು ಇದು ಐಸ್ ಕ್ಯೂಬ್. ವಾವ್. ಸೊ ಯೂಶಲಿ ಸಿಂಗಲ್ ಮಾಲ್ಟ್ ಎಲ್ಲ ತಗೋಬೇಕಾರೆ ಆನ್ ದ ರಾಕ್ಸ್ ತಗೋತಾರಲ್ಲ. ಓಕೆ ಓಕೆ. ಸೊ ದೇ ಪ್ರಿಫರ್ ದಿಸ್ ಟೈಪ್. ಕ್ಯೂಬ್ ಮೇಕರ್ ಸಗದಾಗಿದೆ. ಕ್ಯೂಬ್ ಮೇಕರ್. ಕೀಪ್ ಇಟ್ ಸಿಂಪಲ್. ಇದು ರಚಿನ್ ಪ್ರಿಯಾ ಅವರ ಬೆಡ್ರೂಮು. ಓಕೆ, ಅವರು ತುಂಬ ಹೇಳ್ದಂಗೆ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈ ಪೇಂಟಿಂಗ್ ಎಲ್ಲನೂ ಅವರೇ ಮಾಡಿರೋದು. ಆ್ಯಂಡ್ ಇದು ರೀಸೆಂಟಾಗಿ ಅವರು ರಾಜಸ್ಥಾನ್ ಹೋಗಿದ್ರು, ಅಲ್ಲಿ ಒಂದು ಫ್ರೇಮ್ ಹಾಕ್ಸ್ಕೊಂಡು ಇದು ಬಟ್ಟೆ ಕಲಂಕಾರಿ ಅಂತ ಹೇಳಿ ಮಾಡ್ತಾರಲ್ಲ, ಅದ್ರ ಬಟ್ಟೆ ಫ್ಯಾಬ್ರಿಕ್ನ ಫ್ರೇಮ್ ಹಾಕಿಸಿ ತೊಗೊಂಬಂದಿದ್ದಾರೆ. ಕಾರ್ನರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನನಗೆ ಈ ಥರ ಕಾರ್ನರ್ಸ್ ಈ ಥರ ಅರೇಂಜ್ ಮಾಡಲಿಕ್ಕೆ ತುಂಬ ಇಷ್ಟ ನನಗೆ. ಆ್ಯಂಡ್ ಈ ಥರ ವಾಸಸ್ಸು, ಫ್ಲವರ್ಸು. ಈ ಬೆಡ್ ಯಾವುದು ಅಂದರೆ ವಿಸ್ಕಿದು, ಖುಷಿದು ಈ ಬೆಡ್ಡು. ಅದು ಓಕೆ. ಸೊ ನಾನು ಹೇಳಿದೆ ಇದು ಸ್ಟಡಿ ಏರಿಯಾ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ಬಂದ್ಬಿಟ್ಟು ಪ್ರಿಯಾ ಅವ್ರ ಫೇವ್ರೆಟ್ ಮೂವಿ ನೆಟ್ಫ್ಲಿಕ್ಸಲ್ಲಿ ನೋಡಿ ಅವ್ರಿಗೆ ಏನೇನು ಇಷ್ಟ ಅಂತ ಹೇಳಿ ಅದನ್ನು ಫ್ರೇಮ್ ಹಾಕಿಸಿ ಇಲ್ಲಿ ಒಂದು ವಾಲ್ ಆಫ್ ಫ್ರೇಮ್ ಮಾಡಿದ್ದಾರೆ ಅವರು. ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. Dark seeds. Focus on the good things. Be kind. Charlie Champion. Time is greater than money. Nice. ಈವ್ನಿಂಗ್ ಟೈಮಲ್ಲಿ ಕುತ್ಕೊಂಡು ನನ್ನ ಫೇವ್ರೆಟ್ ಬುಕ್ ತೊಗೊಂಡು ಇಲ್ಲಿ ಕುತ್ಕೊಂಡು ಜಸ್ಟ್ ಚಿಲ್ಲಾಗಿ ಓದ್ತಾ ಇದ್ದರೆ ಇಷ್ಟು ಚೆನ್ನಾಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ವೆರಿ ನೈಸ್. ಇಷ್ಟು ಚೆನ್ನಾಗಿ ಇವ್ರಿಗೆ ಮನೆ ಆರ್ಗನೈಸ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ತಗೊಳಪ್ಪ ನೀನು ತಗೊಳಪ್ಪ. ಇಲ್ಲಿ ನೋಡಿ ಹಿಂಗೆ ಮಾಡ್ತಿದ್ದೆ. ಇಲ್ಲಿ ನೋಡಿ. ಹಾಂ ನೋಡಿ ಹಿಂಗೆ ಮಾಡುತ್ತೆ. ಇದನ್ನೇ ಅವಾಗಿಂದ ಅವ್ರಿಗೆ ಮಾಡ್ತಾ ಇದ್ದಾರೆ ನೋಡಿ. ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಳ್ತಾ. ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದಾರೆ. ಸೋಡಾ, ಖುಷಿ, ಕಮಾನ್ ಶೇಕ್ ಹ್ಯಾಂಡ್. ಎಷ್ಟು ಚೆನ್ನಾಗಿ ಮಲಗಿ ಎದ್ದಿದ್ದಾರೆ ನೋಡಿ. ಮಕ್ಕಳು ಅತ್ತಾನೆ ಮಲಗಿ ಇದ್ದಾಗ ಹಿಂಗೆ ಮುದ್ದಾಡ್ತಾರೆ ನೋಡಿ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ ರೀತಿಯೇ ಇವ್ರೂ ಸಹ ಸ್ವಲ್ಪ ಪ್ಯಾಂಪರಿಂಗ್ ಮಾಡಬೇಕು. ಅತ್ತಾನೆ ನಿದ್ದೆಯಿಂದ ಎದ್ದಿರ್ತಾರೆ. ಏ ಇದು ಆ್ಯಕ್ಚುಲಿ ಬ್ಲ್ಯಾಕ್ ಆಗಿ ಕಾಣ್ತಿದೆ ನಿಮಗೆ ಕಲರು, ಆದರೆ ಬ್ಲ್ಯಾಕ್ ಅಲ್ಲ, ಅದು ಇಟ್ಸ್ ಬ್ರೌನ್ ಕಲರ್. ನಾನು ಬೆಳಕಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅದು ಏನು ಕಲರ್ ಇದೆ ಅಂತ.
ಸೊ ಖುಷಿ ಈಸ್ 3 months, ಪ್ರಿಯಾ? 5 months ಖುಷಿ. ಸೊ ಸೋಡಾ is 8 8 years. 8 years. He's 8 And years. whiskey 9 years, 9.5. 9.5. Okay. ಇಲ್ಲೋಡು ಹೇ ಸೋಡಾ ಇಲ್ಲೋಡು. ಔಟ್ಸೈಡ್ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ. ಒಂದು ಮನಿ ಪ್ಲ್ಯಾಂಟ್ ಫ್ಯಾಮಿಲಿನೇ ಇದೆ ಇಲ್ಲಿ ಆ್ಯಕ್ಚುಲಿ. ಸಖತ್ತಾಗಿದೆ. ಇದು ಔಟ್ಸೈಡು ತುಂಬ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದಾರೆ ಅವರು. ಆಲ್ಮೋಸ್ಟ್ ಎಲ್ಲ ಮನಿ ಪ್ಲ್ಯಾಂಟ್ ಫ್ಯಾಮಿಲಿನೇ ಜಾಸ್ತಿ ಇದೆ. ಸ್ನೇಕ್ ಪ್ಲ್ಯಾಂಟು, ಇದು ಅಷ್ಟೇ ಮನಿ ಪ್ಲ್ಯಾಂಟು. ಸಿ ಪ್ರಿಯಾ ಆ್ಯಂಡ್ ರಚಿ. ಓಕೆ, ವೆಲ್ಕಮ್. ಇದು ಟಿ ವಿ ಯೂನಿಟ್ಟು, ಇದೊಂದು ಸಿಟ್ಔಟು. ಇಲ್ಲಿ ನೋಡಿ ನೀವು ವೆಲ್ಕಮ್ ಮಾಡ್ತಿದ್ದೆ ನೋಡಿ. ದ ಆನ್ಸರ್ ಆಲ್ವೇಸ್ ಕಾಫಿ ಆ್ಯಂಡ್ ಲವ್. ಸೊ ನನ್ನ ಪಾರ್ಟ್ನರ್ ಇದು. ಕಾಫಿ ಅಂದರೆ ನನಗೂ ತುಂಬ ಇಷ್ಟ. ಕಾಫಿ ಈಸ್ ಆಲ್ವೇಸ್ ಎ ಗುಡ್ ಐಡಿಯಾ ಅಂತ. ಸೊ ಕಾಫಿ ಮೇಕರು ಮಾರ್ಷಲ್ಲು ತುಂಬ ಚೆನ್ನಾಗಿ ಏನು ಸೆಟಪ್ ಮಾಡಿದ್ದಾರೆ. ಇದು ಕಿಚನ್ನು ರೀಸೆಂಟಾಗಿ ರಿನೋವೇಟ್ ಮಾಡಿಸಿದ್ರು ಇವರು. ಇದೆಲ್ಲ ಐಕ್ಯೆಯಿಂದ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ. ನಾವು ಬಂದಿದ್ದೀವಿ ನೋಡಿ. ಲೈಟಿಂಗ್ಸ್ ಅಂತೂ ಸೂಪರಾಗಿದೆ. ಇದು ಕಲರೇ ಒಂಥರ ಸೆಟಲ್ಡ್ ಕಲರ್ ಆಗಿ ಚೆನ್ನಾಗಿದೆ. ಇದು ಟ್ಯಾಪ್ಸ್ ಬಂದುಬಿಟ್ಟು ಚೆನ್ನಾಗಿದೆ ನೋಡಿ, ಬ್ರಾಸ್ದು ದಿಸ್ ಒನ್. ಇದು ಐಕ್ಯಾದಿಂದ ತೊಗೊಂಡಿರೋದನ್ನು. ಅಂದು ಇದೊಂದು ಹ್ಯಾಂಡ್ ವಾಶ್ ನೋಡಿ. ಇಲ್ಲಿ ನೋಡಿ, ವೆರಿ ನೈಸ್ ಅಲ್ಲ? ಜಸ್ಟ್ ಟಚ್ ಇಲ್ಲ, ಏನಿಲ್ಲ. ಅದೇ ಅಂದರೆ ಇದು ಬ್ಯಾಟ್ರಿ ಆಪ್ರೇಟೆಡ್ ಇದು ಪ್ರಿಯಾ? ಓಕೆ. ಎಷ್ಟು ದಿನ ಬರುತ್ತೆ ಒಂದ್ಸಲಿ ಈ ಥರ ಏನಾದರೂ ಚಾರ್ಜ್ ಮಾಡಿದ್ರೆ? ಯೂಸಬಲ್ ಮೇಲಾ? Maybe like 3-4 fillings. ಓಕೆ. ಸೊ ಈ ರೀತಿ ಇದೆ. ಇದೊಂದು ಡಿಶ್ ವಾಶ್ ಇದೆ. ಸೊ ಅವಾಗೆ ಒಂದು ಹಾಕಿದ್ರು ಲಾಟು, ಎಲ್ಲ ಕ್ಲೀನ್ ಆಗಿದೆ. ಫ್ರೆಶ್ಶು ಒಂಥರ ಬಿಸಿ ಇದು ಬರ್ತಾ ಇದೆ. ಈಗ ತಾನೇ ಕ್ಲೀನ್ ಆಗಿದೆ, ಎಲ್ಲನೂ ಡ್ರೈ ಆಗಬೇಕು ಇನ್ನು. ಅವ್ರು ಹೇಳ್ತಾಯಿದ್ರು ಆ್ಯಕ್ಚುಲಿ ಈ ಥರ ಸೆರಾಮಿಕ್ಕು ಗ್ಲಾಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದ್ರಲ್ಲಿ ಬಿಸಿ ಅವೇ ಬರ್ತಿದೆ, ಬಿಸಿನೀರಲ್ಲಿ ವಾಶ್ ಆಗಿರೋದ್ರಿಂದ ಇದೆಲ್ಲ ಬಿಸಿ 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 ಇದೆ. ಚೆನ್ನಾಗಿ ಅನಿಸುತ್ತೆ ಎಲ್ಲ ಫ್ರೆಶ್ ಪಾತ್ರೆಗಳು ಈ ರೀತಿ ಯೂಸ್ ಮಾಡಲಿಕ್ಕೆ. ಆ್ಯಂಡ್ ಇದೊಂದು ಸ್ಟವ್ ಹೋಗ್ತು ಕೌಂಟರ್ ಟಾಪು 4 ಬರ್ನಲ್ಲು. ಇದೊಂದು ಬಿಸಿನೀರ್ದು ಕೆಟಲ್ಲು ಚೆನ್ನಾಗಿದೆ. ಸಂತೋಷ್ ಹೇಳ್ತಾಯಿದ್ರು ಚೆನ್ನಾಗಿದೆ ನೋಡು ಇದು, ನೀನು ತಗೋ ಅಂತ ಹೇಳಿಬಿಟ್ಟು. ಆ್ಯಂಡ್ ಚಿಮ್ನಿ ರಚಿಂದು ಆ್ಯಕ್ಚುಲಿ ನೆನ್ನೆ ಬರ್ತ್ಡೇ ಇತ್ತು, ಆ ಕೇಕ್ದಿದ್ದು ಹ್ಯಾಪಿ ಬರ್ಡೇ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲೊಂದು ಮಸಾಲ ಕೌಂಟರ್ದು ನೋಡಿ ಎಷ್ಟು ಚೆನ್ನಾಗಿದ್ದು ಆರ್ಗನೈಸ್ ಮಾಡಿದಾರೆಲ್ಲ ಡಬ್ಬಗಳು ಈ ಥರ. ಓಕೆ ಓಕೆ. ಇವಾಗೆಲ್ಲ ಎಷ್ಟು ಕ್ಲೀನಾಗಿದೆಯಾ ನೋಡಿ. ಇವಾಗೆಲ್ಲ ಕುಕಿಂಗ್ ಲಂಚ್ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫುಲ್ಲೆಲ್ಲ ಮೆಸ್ಸಪ್ ಆಗ್ತದೆ. Breakfast counter. ಓಕೆ, ಇದು ಬಂದು ಬ್ರೇಕ್ಫಾಸ್ಟ್.